ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೇಚರ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟವಾಗುವಂಥದ್ದು. ಅದರಲ್ಲಿ ಮನೆ ಹತ್ರ ಹಸಿರು ಗಿಡ, ಹಸಿರಾಗಿ ಇರ್ತಕ್ಕಂಥ ಹೂವಿನ ಗಿಡ ಇದೆಲ್ಲವನ್ನು ಕಂಡ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಾವು ಮನೆ ಹತ್ರ ಕೆಲವೊಂದಷ್ಟು ಹೂವಿನ ಗಿಡಗಳನ್ನು ನೆಟ್ಟಿದ್ದೀವಿ. ಓಕೆ, ಬನ್ನಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪಾಲಕ್ ಪಲಾವ್ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸಂಪೂರ್ಣ ಉಚಿತ. ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ. ಮೊದಲಿಗೆ ಪಾಲಕಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಪಾಲಕ್ನ ನಾನು ತೊಳೆದ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟು, ಈರುಳ್ಳಿ, ಮೆಣಸಿನಕಾಯಿ, ಆಲೂಗಡ್ಡೆ, ಬೀಟ್ರೋಟು, ಆಮೇಲೆ ಕರಿಬೇವು, ಚಕ್ಕೆ, ಯಾಲಕ್ಕಿ, ಲವಂಗ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದೆಲ್ಲ ಬೇಕು. ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಅದು ಬೆಚ್ಚಗಾಗಲಿ. ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ ಚಟಪಟ ಅಂತ ಇರಬೇಕು. ಅದು ಆವಾಗ ಕರಿಬೇವು ಹಾಕಿದರೆ ನೋಡಿ ಯಾವ ರೀತಿಯಾಗಿ ಚಟ್ಪಟ ಅಂತಿದೆ, ಈ ಥರ ಬರಬೇಕು. ಅಂದರೆ ಆ ಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದು. ಹಾಗಾಗಿ ಸ್ವಲ್ಪ ಎಣ್ಣೆ ಕಾಯಬೇಕು, ಕಾದ್ಮೇಲೆ ಹಾಕಬೇಕು. ನಂತರ ಇದು ಸ್ವಲ್ಪ ಕೆಂಪಗಾದ್ಮೇಲೆ ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಶುಂಠಿ ಎಲ್ಲ ಚೆನ್ನಾಗಿ ಮನೇಲೇ ಮಾಡ್ಕೊಳ್ಬೇಕು. ಶುಂಠಿ ಚೆನ್ನಾಗಿ ಬರುತ್ತೆ. ಎಲ್ಲ ಅಂಗಡಿಗಳಲ್ಲೆಲ್ಲ ತಗೊಳ್ಳೋಕ್ಕೆ ಹೋಗಬೇಡಿ, ನೀವೇ ಮಾಡ್ಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಶುಂಠಿಯನ್ನು ಚೆನ್ನಾಗಿ ಕುಟ್ಟಿ ಹಾಕಿದರೆ ಅದೊಂದು ಪರಿಮಳ ಚೆನ್ನಾಗಿ ಬರುತ್ತೆ. ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ತೀವಿ ನಾವು. ನೋಡಿ ಈ ರೀತಿಯಾಗಿ ಕೆಂಪಿಗೆ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೇಲೆ ಕೆಲವೊಬ್ರು ಮೇಲೆ ತರಕಾರಿಗಳನ್ನು ಹಾಕಿಬಿಡ್ತಾರೆ, ಅದು ಟೇಸ್ಟಿಯಾಗಿ ಬರೋದಿಲ್ಲ. ಅದಕ್ಕಾಗಿ ನೋಡಿ ಇಲ್ಲಿ ಕೆಂಪಗಾಗಿದೆ. ನಾನೀಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಕೂಡ ಅದೊಂದು ಸ್ವಲ್ಪ ಫ್ರೈ ಆಗಲಿ. ಮತ್ತು ಅದ್ರ ಮೇಲೆ ಯಾವುದೇ ರೀತಿ ತರಕಾರಿ ಬೇಡ, ಸ್ವಲ್ಪ ಫ್ರೈ ಆಗಲಿ ಇದು. ಈಗ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳಿ. ನೀವು ಕ್ಯಾರೆಟು ಹಾಕಬಾರ್ದು ಅಂತೇನಿಲ್ಲ, ನಿಮಗೆ ಟೇಸ್ಟಿ ಬೇಕಂತಂದರೆ ಹಾಕ್ಕೊಳ್ಬೋದು. ಕೆಲವರು ಪಾಲಕ್ ಅಷ್ಟೇ ಹಾಕ್ತಾರೆ. ಸೊ ಈಗ ಆಲೂಗಡ್ಡೆನ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ. ನಿಮಗೆ ಇದೇ ತರಕಾರಿ ಹಾಕಬೇಕು ಪಾಲಕ್ ಪಲಾವ್ಗೆ ಅಂತೇನಿಲ್ಲ. ನಿಮಗೆ ಯಾವ ಥರ ತರಕಾರಿ ಬೇಕು ಅದನ್ನೆಲ್ಲವನ್ನು ಹಾಕ್ಕೊಂಡು ಕ್ವಾಂಟಿಟಿ ಮಾತ್ರ ಪಾಲಕ್ದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಬೇಕು. ತರಕಾರಿದು ಯಾವುದೇ ತರಕಾರಿ ಬೇಕಲ್ವ ನಿಮಗೆ, ಆದರೂ ಕ್ವಾಂಟಿಟಿ ಕಡಿಮೆ ಇದ್ದರೆ ಆಯಿತು. ಆ ರೀತಿ ಓಕೆ, ಇವಾಗ ಅದು ಫ್ರೈ ಆಗಲಿ. ಈ ಕಡೆ ನಾನು ಸ್ವಲ್ಪ ಪಾಲಕ್ ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ನಾನು ಪಾಲಕ್ನ ಸ್ವಲ್ಪ ಕುದಿಸಿ ಚೆನ್ನಾಗಿ ತೊಳ್ಕೊಂಡು ಕುದಿಸ್ಕೊಂಡು ಸಪ್ರೇಟಾಗಿ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ, ಈಗ ತರಕಾರಿ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ವಾ, ಸೊ ಅದಕ್ಕೆ ಈಗ ಆಗಿದೆ ಅನ್ಕೊತೀನಿ. ಇದಕ್ಕೆ ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಗಟ್ಟಿಯಾಗಿತ್ತಂದರೆ ನೀರು ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ತರಕಾರಿ ಕೂಡ ಬೆಂದಿದೆ. ಗ್ರೈಂಡ್ ಮಾಡಿರೋದೆಲ್ಲವನ್ನು ಅದಕ್ಕೆ ಹಾಕ್ಬಿಡಿ. ನೋಡಿ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಹಾಕಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ಇದು ಕುದಿ ಬಂದಮೇಲೆ ತೊಳ್ಕೊಂಡಿರುವಂತಹ ಅಕ್ಕಿಯನ್ನು ಇದಕ್ಕೆ ಹಾಕ್ಬಿಡಿ. ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಡಿ, ಸ್ವಲ್ಪ ಟೇಸ್ಟ್ ಬರುತ್ತೆ ಅದಕ್ಕೆ. ಆಯಿತು, ನಿಂಬೆಹಣ್ಣು ಹಿಂಡಿದ್ಮೇಲೆ ಸ್ವಲ್ಪ ಕ್ಲೋಸ್ ಮಾಡಿಬಿಡಿ. ಒಂದು 3 ವಿಸಿಲ್ ಹಾಕಬೇಕಿದೆ. ಓಕೆ, 3 ವಿಸಿಲ್ ಆಯಿತು. ಓಪನ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ. ಸ್ವಲ್ಪ ನೀರು ಹಾಕೋದ್ರಲ್ಲೇ ಇರುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರೆ ಆಯಿತು, ಎಲ್ಲ ಮೆತ್ತಗಾಗ್ಬಿಡುತ್ತೆ ಅದು. ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕಿದರೆ ಆಯಿತು. ಏನಿಲ್ಲ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಕರೆಕ್ಟಾಗಿ ಹಾಕಿದರೆ ಆಯ್ತು ಅಷ್ಟೇ.
ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿಯಾಗಿ ಪಾಲಕ್ ಪಲಾವ್ ರೆಡಿ ಆಗಿದೆ. ಯಾರಿಗೆಲ್ಲ ತಿನ್ಬೇಕು ಅನಿಸ್ತಾ ಇದೆ ಕಮೆಂಟ್ ಮಾಡಿ. ತುಂಬ ಸುಲಭವಾಗಿದೆ, ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ಪಾಲಕ್ ಪಲಾವ್ದು ಎಲೆ ಮಾತ್ರ ಹಾಕೋಬೇಕು, ಮಿಕ್ಕಿದೆಲ್ಲ ತರಕಾರಿ ಬೇಡ ಅಂತೇನೋ ಹಾಗೇನಿಲ್ಲ. ನಿಮ್ಗೆ ಯಾವುದೆಲ್ಲ ತರಕಾರಿ ಇಷ್ಟ ಅದ್ರ ಜೊತೆಗೆ ಈ ಪಾಲಕ್ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.